Hello everyone, welcome to my channel Fluent English. ಇವತ್ತು ನಾವು there is ಅನ್ನು ಎಲ್ಲಿ ಉಪಯೋಗಿಸುವುದು ಎಂದು ತಿಳಿಯೋಣ. ಅಸ್ತಿತ್ವದ ಬಗ್ಗೆ ಅಥವಾ ಯಾವುದೋ ಒಂದು ಉಪಸ್ಥಿತಿಯ ಬಗ್ಗೆ ಮಾತನಾಡುವಾಗ there is ಅನ್ನು ಬಳಸಲಾಗುತ್ತದೆ. there is ನ ಉಪಯೋಗ ಒಂದು ವಿಷಯ ಅಥವಾ ಲೆಕ್ಕಕ್ಕೆ ಸಿಗದ ಯಾವುದನ್ನಾದರೂ ಉಲ್ಲೇಖಿಸುವಾಗ there is ಅನ್ನು ಹಾಕಲಾಗುವುದು. Examples: There is a book on the table. ಮೇಜಿನ ಮೇಲೆ ಒಂದು ಪುಸ್ತಕವಿದೆ. ಇದು ಸಿಂಗ್ಯುಲರ್ ನೌನ್ ಆಗಿದೆ, ಅಂದರೆ ಏಕವಚನ ನಾಮಪದವಾಗಿದೆ. ಇಲ್ಲಿ ಒಂದೇ ಒಂದು ಪುಸ್ತಕದ ಇರುವಿಕೆಯ ಬಗ್ಗೆ ಹೇಳಲಾಗಿದೆ. There is an apple in the basket. ಬುಟ್ಟಿಯಲ್ಲಿ ಒಂದು ಸೇಬು ಇದೆ. ಇದು ಸಿಂಗ್ಯುಲರ್ ನೌನ್ ಆಗಿದೆ, ಅಂದರೆ ಏಕವಚನ ನಾಮಪದವಾಗಿದೆ. ಇಲ್ಲಿ ಒಂದು ಸೇಬುವಿನ ಇರುವಿಕೆಯ ಬಗ್ಗೆ ಹೇಳಲಾಗಿದೆ. There is some water in the glass. ಗಾಜಿನಲ್ಲಿ ಸ್ವಲ್ಪ ನೀರು ಇದೆ. ಇದು ಅನ್ಕೌಂಟಬಲ್ ನೌನ್ ಆಗಿದೆ, ಅಂದರೆ ಲೆಕ್ಕ ಮಾಡಲಾಗದ ನಾಮಪದವಾಗಿದೆ. ನೀರು ಅನ್ಕೌಂಟಬಲ್ ನೌನ್ ಆಗಿದೆ. There is a lot of information to review. ಪರಿಶೀಲಿಸಲು ಸಾಕಷ್ಟು ಮಾಹಿತಿ ಇದೆ. ಇದು ಅನ್ಕೌಂಟಬಲ್ ನೌನ್ ಆಗಿದೆ, ಅಂದರೆ ಲೆಕ್ಕ ಮಾಡಲಾಗದ ನಾಮಪದವಾಗಿದೆ. ಇಲ್ಲಿ ಮಾಹಿತಿ ಲೆಕ್ಕ ಮಾಡಲಾಗದ ನಾಮಪದವಾಗಿದೆ. There is a cat on the roof. ಛಾವಣಿಯ ಮೇಲೆ ಒಂದು ಬೆಕ್ಕು ಇದೆ. ಇಲ್ಲಿ ಒಂದೇ ಒಂದು ಬೆಕ್ಕುವಿನ ಇರುವಿಕೆಯ ಬಗ್ಗೆ ಮಾತನಾಡಲಾಗಿದೆ. There is milk in the fridge. ಫ್ರಿಡ್ಜ್ನಲ್ಲಿ ಹಾಲು ಇದೆ. ಇದು ಅನ್ಕೌಂಟಬಲ್ ನೌನ್ ಆಗಿದೆ. ಇಲ್ಲಿ ಹಾಲು ಇರುವಿಕೆಯ ಬಗ್ಗೆ ಹೇಳಲಾಗಿದೆ ಮತ್ತು ಹಾಲು ಲೆಕ್ಕ ಮಾಡಲಾಗದ ನಾಮಪದವಾಗಿದೆ.